ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಮುಸಲಾಪುರ್ ಗ್ರಾಮದಲ್ಲಿ ಶ್ರೀ ಸಜ್ಜಲ ಆಗ್ರೋ ಕೇಂದ್ರ ಮತ್ತು ಶಿವ ಶಾಂತವೀರ ಟ್ರೇಡಿಂಗ್ ಕಂಪನಿ ಹೆಸರಿನ ರಸಗೊಬ್ಬರ ಹಾಗೂ ಔಷಧಿ ಕೇಂದ್ರಗಳು ರೈತರನ್ನು ವಂಚಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಶ್ರೀ ಸಜ್ಜಲ ಆಗ್ರೋ ಕೇಂದ್ರದ ಮಾಲೀಕ ಜ್ಞಾನಪ್ಪ ವಂಕಲಕುಂಟಿ ಮತ್ತು ಶ್ರೀ ಶಿವಶಾಂತವೀರ ಟ್ರೇಡಿಂಗ್ ಕಂಪನಿ ಔಷಧಿ ಕೇಂದ್ರದ ಮಾಲೀಕ ಶಂಕರಪ್ಪ ವಂಕಲಕುಂಟಿ ಅವರು ರಸಗೊಬ್ಬರಗಳನ್ನು ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಈ ಕೇಂದ್ರಗಳಲ್ಲಿ ಎಂಆರ್ಪಿ ದರಪಟ್ಟಿ ಹಾಗೂ ಅಗತ್ಯ ಪ್ರಮಾಣಪತ್ರಗಳು ಪ್ರದರ್ಶನದಲ್ಲಿಲ್ಲ. ರಸಗೊಬ್ಬರ ದಾಸ್ತಾನು ಗ್ರಾಮದ ಹೊರವಲಯದ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟು ಅಲ್ಲಿಂದ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ. ಸ್ಥಳೀಯ ರೈತರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಸಹಾಯಕ ಕೃಷಿ ನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಬಸವರಾಜ್ ನಾಯಕ್, ಎಸ್ಸಿಟಿವಿ ನ್ಯೂಸ್, ಕನಕಗಿರಿ. ಈಗ ನಿಮ್ಮ ಮನೆಗೆ ಬೇಕಾಯ್ತಂದ್ರ ಗೋಡನೆ ಕೊಟ್ಟು ಬಿಡ್ರಿ, ನಿಮ್ಮ ಮನೆಗೆ ತಗೊಂಡ್ಬಿಡ್ರಿ. ಅಲ್ರಿ ಈ ಮಳೆ ಆಗೈತೆ ಹೋಯ್ತೀರಿ, ಮಳೆ ಆಗಲ್ಲ ನಾನು ಅಂಗಡಿ ಅಲ್ಲ. ನಾನು 38 ಬಕೆಟ್ ನಾನು ಮೆಕ್ಕೆಜೋಳ ಹಾಕಿಲ್ಲ, ನಾನು ಹೆಂಗ್ ಮಾಡಿ ನೀನ್ ವಿಜಯ್ ಶೆಟ್ಟಿ ಆರ್ಗ್ಯಾನಿಕ್ ರೇಟ್ ಅಷ್ಟೇ ಇಲ್ಲ ಇಲ್ಲ ಅದು 1350 ಲಿಂಕ್ ಇಲ್ಲಲ್ಲ, ಸಿಕ್ಕಿಲ್ಲ. ಇದು ಅಂದ್ರೆ ಗೊಬ್ಬರ ಇದು ಗೌರ್ಮೆಂಟ್ ಇಷ್ಟೇ ರೂಲ್ಸ್ ಇದೆ ಅಂತ ಬಿಲ್ ಇಷ್ಟೇ ಇದೆ ಅಂತ ಚಾರ್ಟ್ ಹಚ್ಚಿದ್ರ ಮಾತಾಡಕ್ ಗೊತ್ತಾಗಲ್ಲ. ಅಲ್ರಿ ಎಲ್ಲಿ ಗೊತ್ತಿದೆ ಸರ್ಕಾರ ನೇಮ್ ಪ್ರಕಾರ ಮಾರ್ತಾ ಇಲ್ಲ, ಅದು ಡಬಲ್ ದುಡ್ಡು ಅನ್ಕೊಂಡ್ರಿ. ನೀವೆಷ್ಟು ಅನ್ಕೊಂಡಿರಾ ಹೇಳ್ರಿ. ನೀವು 300 ರೂಪಾಯಿ 300 ರೂಪಾಯಿ ಇದೆಲ್ಲ ಇದೆ. ಏನು 300 320 ಮತ್ತೆ 20 ರೂಪಾಯಿ ಅಲ್ಲ. ಈಗ 320 ಅಂತ ರೈತರಿಗೆ ಅದ್ರ ಜೊತೆಗೆ ಕೊಡ್ತಾರ. ಡೆಲಿವರಿ ಮಾಡಿದ ಜಿಎಸ್ಟಿ ನೀವ್ ಯಾಕಂದ್ರೆ ನಮ್ಮ ಗೌರವ